ಸ್ಯಾಂಡಲ್ವುಡ್ ಸಿಲ್ವರ್ ಸ್ಕ್ರೀನ್ ಪ್ರಸ್ತುತಪಡಿಸುತ್ತಿದೆ ಎನಿಥಿಂಗ್ ಫಾರ್ ಜಾಕ್ಸನ್ 2020ರ ಕೆನಡಾದ ಹಾರರ್ ಚಲನಚಿತ್ರ. ಒಂದು ವಯಸ್ಸಾದ ದಂಪತಿಗಳು ತಮ್ಮ ತೀರಿಹೋದ ಮೊಮ್ಮಗನನ್ನು ಬದುಕಿಸಲು ನಿಷೇಧಿತ ಮಾಂತ್ರಿಕ ಪುಸ್ತಕವನ್ನು ಬಳಸುತ್ತಾರೆ. ಆದರೆ ಅಂತಿಮವಾಗಿ ಎಲ್ಲವೂ ದುರಂತದಲ್ಲಿ ಕೊನೆಗೊಳ್ಳುತ್ತದೆ. ಈ ಸಿನಿಮಾ ಆಡ್ರಿ ಮತ್ತು ಹೆನ್ರಿ ಎಂಬ ವಯಸ್ಸಾದ ದಂಪತಿಗಳ ಜೀವನವನ್ನು ತೋರಿಸುವ ಮೂಲಕ ಪ್ರಾರಂಭವಾಗುತ್ತದೆ. ಅವರು ಒಟ್ಟಿಗೆ ವಾಸಿಸುತ್ತಿರುತ್ತಾರೆ ಮತ್ತು ನೋಡಲು ಒಬ್ಬ ಸಾಮಾನ್ಯ ನಿವೃತ್ತ ದಂಪತಿಗಳಂತೆ ಕಾಣುತ್ತಾರೆ. ಆದರೆ ವಾಸ್ತವದಲ್ಲಿ ಅವರು ಗುಟ್ಟಾಗಿ ಏನೋ ದೊಡ್ಡದನ್ನು ಯೋಜಿಸುತ್ತಿರುತ್ತಾರೆ. ಒಂದು ದಿನ ತುಂಬು ಗರ್ಭಿಣಿಯೊಬ್ಬಳು ಅವರ ಮನೆಗೆ ಬರುತ್ತಾಳೆ, ಏಕೆಂದರೆ ಹೆನ್ರಿ ಒಬ್ಬ ಪ್ರಸೂತಿ ತಜ್ಞನೆಂದು ಆಬ್ಸ್ಟೆಟ್ರಿಷಿಯನ್ ಎಲ್ಲರಿಗೂ ತಿಳಿದಿರುತ್ತದೆ. ಆಕೆಗೆ ಸಹಾಯ ಮಾಡುವ ಬದಲು ಆಡ್ರಿ ಮತ್ತು ಹೆನ್ರಿ ಆಕೆಯನ್ನು ಅಪಹರಿಸಿ ಒಳಗೆ ಎಳೆದುಕೊಂಡು ಹೋಗುತ್ತಾರೆ. ಅವಳ ಹೆಸರು ಶ್ಯಾನನ್ ಮತ್ತು ಅವಳು ಈಗಾಗಲೇ ಗರ್ಭಾವಸ್ಥೆಯ ಕೊನೆಯ ಹಂತದಲ್ಲಿರುತ್ತಾಳೆ. ಶ್ಯಾನನ್ಗೆ ಪ್ರಜ್ಞೆ ಬಂದಾಗ ಅವಳ ಕೈಕಾಲುಗಳನ್ನು ಕಟ್ಟಿಹಾಕಲಾಗಿರುತ್ತದೆ ಮತ್ತು ಬಾಯಿಗೆ ಬಟ್ಟೆ ತುರುಕಲಾಗಿರುತ್ತದೆ. ಆ ಸಮಯದಲ್ಲಿ ಆಡ್ರಿ ಅವಳ ಮುಂದೆ ನಿಂತು ಏನನ್ನೋ ಓದಲು ತಯಾರಿ ನಡೆಸುತ್ತಿರುತ್ತಾಳೆ. ಆಡ್ರಿ ಮತ್ತು ಹೆನ್ರಿ ತಾವು ಮಾಡಿದ ಕೆಲಸಕ್ಕಾಗಿ ಕ್ಷಮೆ ಕೇಳುತ್ತಾರೆ. ಶ್ಯಾನನ್ ಈಗ ತಮ್ಮ ವಶದಲ್ಲಿದ್ದರೂ ಅವಳು ಮಗುವಿಗೆ ಜನ್ಮ ನೀಡುವವರೆಗೆ ಆಕೆಯನ್ನು ಚೆನ್ನಾಗಿ ನೋಡಿಕೊಳ್ಳುವುದಾಗಿ ಅವರು ವಿವರಿಸುತ್ತಾರೆ. ಆದರೆ ಶ್ಯಾನನ್ ಅಲ್ಲಿಂದ ಎಂದಿಗೂ ಬಿಡುಗಡೆಯಾಗುವುದಿಲ್ಲ ಎಂಬುದನ್ನು ಅವರು ಸ್ಪಷ್ಟಪಡಿಸುತ್ತಾರೆ. ಅದಾದ ನಂತರ ಹೆನ್ರಿ ಏನನ್ನೋ ಪರೀಕ್ಷಿಸಲು ಹೊರಗೆ ಹೋಗುತ್ತಾನೆ ಮತ್ತು ಆಡ್ರಿ ಶ್ಯಾನನ್ ಬಾಯಲ್ಲಿದ್ದ ಬಟ್ಟೆಯನ್ನು ತೆಗೆಯುತ್ತಾಳೆ. ತಕ್ಷಣ ಶ್ಯಾನನ್ ಕಿರಿಚಲು ಪ್ರಾರಂಭಿಸುತ್ತಾಳೆ. ಆದರೆ ಅವರು ಮನೆಗೆ ಸೌಂಡ್ ಪ್ರೂಫಿಂಗ್ ಮಾಡಿಸಿರುವುದರಿಂದ ಅವಳ ಕಿರಿಚಾಟ ಹೊರಗೆ ಯಾರಿಗೂ ಕೇಳಿಸುವುದಿಲ್ಲ. ಕಿರುಚುವುದು ವ್ಯರ್ಥ ಮತ್ತು ಇದರಿಂದ ಸುಮ್ಮನೆ ಶಕ್ತಿ ವ್ಯಯವಾಗುತ್ತದೆ ಎಂದು ಆಡ್ರೆ ಶ್ಯಾನನ್ಗೆ ಹೇಳುತ್ತಾಳೆ. ತಾನು ಅವಳಿಗೆ ನೋವುಂಟು ಮಾಡುವ ಉದ್ದೇಶ ಹೊಂದಿಲ್ಲ ಎಂದು ಆಡ್ರೆ ಹೇಳಿದರೂ ಶ್ಯಾನನ್ ಮಾತ್ರ ಭಯಭೀತರಾಗಿರುತ್ತಾಳೆ. ನೀನು ಹೀಗೆ ಕಿರುಚುತ್ತಾ ಇದ್ದರೆ ಮತ್ತೆ ನಿನ್ನ ಬಾಯಿಗೆ ಬಟ್ಟೆ ತುರುಕಬೇಕಾಗುತ್ತದೆ ಎಂದು ಆಡ್ರೆ ಬೆದರಿಕೆ ಹಾಕುತ್ತಾಳೆ. ಹತಾಶಳಾದ ಶ್ಯಾನನ್ ಇದೆಲ್ಲವನ್ನು ಯಾಕೆ ಮಾಡುತ್ತಿದ್ದೀರಿ ಎಂದು ಕೇಳುತ್ತಾಳೆ. ಅದಕ್ಕೆ ಆಡ್ರಿ ತೀರಿಹೋದ ತಮ್ಮ ಮೊಮ್ಮಗ ಜಾಕ್ಸನ್ನನ್ನು ಮತ್ತೆ ಬದುಕಿಸಲು ಬಯಸುತ್ತೇವೆ ಎಂದು ಉತ್ತರಿಸುತ್ತಾಳೆ. ಆ ಕ್ಷಣದಲ್ಲಿ ಶ್ಯಾನನ್ಗೆ ಅಲ್ಲಿ ಜಾಕ್ಸನ್ ಕಾಣಿಸುತ್ತಾನೆ. ಆದರೆ ಆಡ್ರಿಗೆ ಮಾತ್ರ ಅವನು ಸ್ವಲ್ಪವೂ ಕಾಣಿಸುವುದಿಲ್ಲ. ಮೊದಲಿಗೆ ಜಾಕ್ಸನ್ ಇನ್ನೂ ಬದುಕಿದ್ದಾನೆ ಎಂದು ಶ್ಯಾನನ್ ಭಾವಿಸುತ್ತಾಳೆ. ಆದರೆ ಆಡ್ರೆ ಹೇಳುವ ಮಾತನ್ನು ಕೇಳಿ ಅವಳು ಬೆಚ್ಚಿ ಬೀಳುತ್ತಾಳೆ. ಜಾಕ್ಸನ್ ಬಹಳ ದಿನಗಳ ಹಿಂದೆಯೇ ತೀರಿ ಹೋಗಿದ್ದಾನೆ ಎಂದು ಆಡ್ರೆ ಹೇಳಿದಾಗ ತನಗೆ ಕಾಣಿಸುತ್ತಿರುವುದು ಜಾಕ್ಸನ್ನ ಆತ್ಮ ಎಂದು ಶ್ಯಾನನ್ಗೆ ಅರ್ಥವಾಗುತ್ತದೆ. ಜಾಕ್ಸನ್ನ ತಲೆಯ ಹಿಂಭಾಗದಲ್ಲಿ ಗಾಯವಿರುವುದನ್ನು ಶ್ಯಾನನ್ ಗಮನಿಸುತ್ತಾಳೆ. ಇದರಿಂದ ಆ ಮಗು ನಿಜವಾಗಿಯೂ ಸತ್ತಿದೆ ಎಂಬುದು ಖಚಿತವಾಗುತ್ತದೆ. ನಿನಗೆ ಮತ್ತೆ ಬಾಯಿಗೆ ಬಟ್ಟೆ ಹಾಕುವ ಪರಿಸ್ಥಿತಿ ತರಬೇಡ, ಆದರೆ ಅನಿವಾರ್ಯವಾದರೆ ಮಾಡುತ್ತೇನೆ. ಸರಿ, ನೀನು ವಿಶ್ರಾಂತಿ ತೆಗೆದುಕೋ, ನಾನು ನಿನಗೆ ಊಟ ತರುತ್ತೇನೆ. ಆಮೇಲೆ ಆಡ್ರಿ ಶ್ಯಾನನ್ಗೆ ಜಾಕ್ಸನ್ ಕಾಣಿಸುತ್ತಿದ್ದಾನೆ ಎಂಬ ವಿಷಯವನ್ನು ಹೆನ್ರಿಗೆ ಹೇಳುತ್ತಾಳೆ. ಇದು ಅವರ ಯೋಜನೆಗೆ ಒಂದು ಶುಭ ಸಂಕೇತವೆಂದು ಅವರು ಭಾವಿಸುತ್ತಾರೆ ಮತ್ತು ಜಾಕ್ಸನ್ನನ್ನು ಬದುಕಿಸುವ ತಮ್ಮ ಪ್ರಯತ್ನ ಯಶಸ್ವಿಯಾಗುತ್ತದೆ ಎಂಬ ನಂಬಿಕೆ ಅವರಲ್ಲಿ ಹೆಚ್ಚಾಗುತ್ತದೆ. ಹೆನ್ರಿ ಅಂದು ಕೆಲಸಕ್ಕೆ ರಜೆ ಹಾಕುವ ಬಗ್ಗೆ ಯೋಚಿಸುತ್ತಾನೆ, ಆದರೆ ಆಡ್ರೆ ಅದಕ್ಕೆ ಒಪ್ಪುವುದಿಲ್ಲ. ಯಾರಿಗೂ ಅನುಮಾನ ಬರದಂತೆ ಎಂದಿನಂತೆ ಕೆಲಸಕ್ಕೆ ಹೋಗುವಂತೆ ಆಕೆ ಅವನಿಗೆ ಹೇಳುತ್ತಾಳೆ. ಅವನು ಹೊರಗೆ ಹೋಗುವಾಗ ಮನೆಯ ಮುಂದೆ ಹಿಮವನ್ನು ಸ್ವಚ್ಛಗೊಳಿಸುವ ರೋರಿ ಎಂಬ ವ್ಯಕ್ತಿ ಎದುರಾಗುತ್ತಾನೆ. ಯಾವುದೇ ಅಪಾಯವಾಗಬಾರದು ಎಂಬ ಕಾರಣಕ್ಕೆ ಆಡ್ರೆಗೆ ಹುಷಾರಿಲ್ಲ, ನೀನು ಮನೆಗೆ ಹೋಗು ಎಂದು ಹೆನ್ರಿ ರೋರಿಗೆ ಹೇಳುತ್ತಾನೆ. ರೋರಿ ಕೂಡ ಹೆಚ್ಚು ಪ್ರಶ್ನೆಗಳನ್ನು ಕೇಳದೆ ಅಲ್ಲಿಂದ ಹೊರಟು ಹೋಗುತ್ತಾನೆ. ಈ ಮಧ್ಯೆ ಮನೆಯೊಳಗೆ ಆಡ್ರೆ ಶ್ಯಾನನ್ನನ್ನು ಚೆನ್ನಾಗಿ ನೋಡಿಕೊಳ್ಳುವುದಾಗಿ ಕೊಟ್ಟ ಮಾತನ್ನು ಉಳಿಸಿಕೊಳ್ಳುತ್ತಾಳೆ. ಶ್ಯಾನನ್ನ ಕೈಗಳನ್ನು ಕಟ್ಟಿಹಾಕಿದ್ದರೂ ಆಡ್ರೆ ಅವಳಿಗೆ ಕೆಲವು ಜೀವಸತ್ವದ ಅಥವಾ ವೈಟಮಿನ್ಸ್ನ ಮಾತ್ರೆಗಳನ್ನು ನೀಡುತ್ತಾಳೆ. ಅನುಮಾನದಿಂದ ಶ್ಯಾನನ್ ಅವುಗಳನ್ನು ತೆಗೆದುಕೊಳ್ಳಲು ನಿರಾಕರಿಸುತ್ತಾಳೆ. ಆದರೆ ಆಡ್ರೆ ಬಲವಂತ ಮಾಡದೆ ಅವು ಕೇವಲ ಸಾಮಾನ್ಯ ಮಾತ್ರೆಗಳೆಂದು ಭರವಸೆ ನೀಡುತ್ತಾಳೆ. ಶ್ಯಾನನ್ನ ವಸ್ತುಗಳನ್ನು ಪರೀಕ್ಷಿಸುವಾಗ ಆಕೆಯ ಜಾಕೆಟ್ನಲ್ಲಿ ಫೋನ್ ಮತ್ತು ಔಷಧಿಗಳು ಸಿಗುತ್ತವೆ. ಸಣ್ಣ ಅಕ್ಷರಗಳನ್ನು ಓದಲು ಕಷ್ಟವಾಗುವ ಕಾರಣ ಆಡ್ರೆ ತನ್ನ ಕನ್ನಡಕವನ್ನು ತರಲು ಸ್ವಲ್ಪ ಸಮಯ ಹೊರಗೆ ಹೋಗುತ್ತಾಳೆ. ಆದರೆ ತಿಳಿಯದಂತೆ ಶ್ಯಾನನ್ನ ಫೋನನ್ನು ಟೇಬಲ್ ಮೇಲೆಯೇ ಬಿಟ್ಟು ಹೋಗಿರುತ್ತಾಳೆ. ಶ್ಯಾನನ್ ಈ ಅವಕಾಶವನ್ನು ಬಳಸಿ ಫೋನ್ ಪಡೆದುಕೊಂಡು ಸಹಾಯಕ್ಕಾಗಿ ಕರೆ ಮಾಡಲು ಪ್ರಯತ್ನಿಸುತ್ತಾಳೆ. ಆದರೆ ಅಷ್ಟರಲ್ಲೇ ಆಡ್ರೆ ಹಿಂತಿರುಗಿ ಬಂದು ಅವಳ ಕೈಯಿಂದ ಫೋನನ್ನು ಕಿತ್ತುಕೊಳ್ಳುತ್ತಾಳೆ. ಆ ಕೋಣೆಯಲ್ಲಿರುವ ಟೆಡ್ಡಿಬೇರ್ ಒಂದರಲ್ಲಿ ಸಣ್ಣ ರಹಸ್ಯ ಕ್ಯಾಮೆರಾ ಇರುವುದನ್ನು ಶ್ಯಾನನ್ ಗಮನಿಸುತ್ತಾಳೆ. ಶ್ಯಾನನ್ ಫೋನ್ ಪಾಸ್ವರ್ಡ್ ತಿಳಿಯಲು ಆಡ್ರೆ ಅದನ್ನು ಬೇಕಂದಲೇ ಅಲ್ಲಿ ಇರಿಸಿರುತ್ತಾಳೆ. ಹತಾಶಳಾದ ಶ್ಯಾನನ್ ತನ್ನನ್ನು ಬಿಟ್ಟು ಬಿಡುವಂತೆ ಬೇಡಿಕೊಳ್ಳುತ್ತಾಳೆ. ಆದರೆ ಆಡ್ರೆ ನಿರಾಕರಿಸಿ ಮತ್ತೆ ಅವಳ ಬಾಯಿಗೆ ಬಟ್ಟೆ ತುರುಕುತ್ತಾಳೆ. ನಂತರ ಆಡ್ರೆ ಶ್ಯಾನನ್ನ ಸೋಷಿಯಲ್ ಮೀಡಿಯಾ ಬಳಸಿ ಅವಳು ಪ್ರವಾಸದಲ್ಲಿದ್ದಾಳೆ ಎಂಬ ಸುಳ್ಳು ಮಾಹಿತಿಯನ್ನು ಪೋಸ್ಟ್ ಮಾಡುತ್ತಾಳೆ. ಯಾರೂ ಅವಳನ್ನು ಹುಡುಕಿಕೊಂಡು ಬರಬಾರದು ಎಂಬುದು ಇದರ ಉದ್ದೇಶವಾಗಿರುತ್ತದೆ. ನಂತರ ಕಥೆಯು ಭೂತಕಾಲಕ್ಕೆ ಫ್ಲಾಶ್ ಬ್ಯಾಕ್ ತಿರುಗುತ್ತದೆ. ಅಲ್ಲಿ ಈ ಭೀಕರ ಯೋಜನೆಯ ಹಿಂದಿನ ರಹಸ್ಯ ಬಯಲಾಗುತ್ತದೆ. ಆಡ್ರಿ ಮತ್ತು ಹೆನ್ರಿ ಬಹಳ ಕಾಲದಿಂದ ಒಂದು ರಹಸ್ಯ ಮಾಂತ್ರಿಕ ಪುಸ್ತಕವನ್ನು ಹೊಂದಿರುತ್ತಾರೆ. ಅದು ನಿಜವೋ ಅಲ್ಲವೋ ಎಂದು ತಿಳಿಯಲು ಒಂದು ಪ್ರಯೋಗ ಮಾಡುವಂತೆ ಆಡ್ರಿ ಸೂಚಿಸುತ್ತಾಳೆ. ಅವರಿಗೆ ಒಂದು ಸತ್ತ ಕಾಗೆಯ ದೇಹ ಸಿಗುತ್ತದೆ.
ಆಡ್ರಿ ಆ ಪುಸ್ತಕದಲ್ಲಿರುವ ಮಂತ್ರವನ್ನು ಪಠಿಸುತ್ತಾ ತನ್ನ ಒಂದು ಹನಿ ಅದರ ಮೇಲೆ ಹಾಕುತ್ತಾಳೆ. ಅನಿರೀಕ್ಷಿತವಾಗಿ ಆ ಕಾಗೆ ಇದ್ದಕ್ಕಿದ್ದಂತೆ ಜೀವಂತವಾಗಿ ಎದ್ದು ಬರುತ್ತದೆ. ಇದನ್ನು ಇಲ್ಲಿ ಹಿಡಿದುಕೊಳ್ಳಿ, ನಾನಿದನ್ನು ತೆರೆಯುತ್ತೇನೆ. ಈ ಪುಸ್ತಕ ನಿಜವಾದುದು, ನಾವಿದನ್ನು ಮಾಡಬಹುದು. ಆ ಮಾಂತ್ರಿಕ ಪುಸ್ತಕ ನಿಜವಾದುದು ಎಂದು ಈ ಪ್ರಯೋಗದಿಂದ ಖಚಿತವಾಗುತ್ತದೆ. ಅಂದಿನಿಂದ ಆಡ್ರೆ ಮತ್ತು ಹೆನ್ರಿ ತಮ್ಮ ಮೊಮ್ಮಗ ಜಾಕ್ಸನ್ನನ್ನು ಬದುಕಿಸಲೇಬೇಕು ಎಂದು ದೃಢವಾಗಿ ನಿರ್ಧರಿಸುತ್ತಾರೆ. ಶ್ಯಾನನ್ ವಾಸ್ತವದಲ್ಲಿ ಹೆನ್ರಿಯ ರೋಗಿಗಳಲ್ಲಿ ಒಬ್ಬಳಾಗಿದ್ದಳು ಎಂಬ ವಿಷಯವೂ ಇಲ್ಲಿ ಬಯಲಾಗುತ್ತದೆ. ಶ್ಯಾನನ್ ತನ್ನ ದೇಹದಲ್ಲಿ ಏನೋ ಬದಲಾವಣೆಯಾಗುತ್ತಿದೆ ಎಂದು ಹೆನ್ರಿಯ ಕ್ಲಿನಿಕ್ಗೆ ಬಂದಿರುತ್ತಾಳೆ. ಆದರೆ ಹೆನ್ರಿ ಅವಳಿಗೆ ಶ್ಯಾನನ್ ಗರ್ಭಿಣಿಯಾಗಿದ್ದಾಳೆ ಎಂಬ ಆಘಾತಕಾರಿ ವಿಷಯವನ್ನು ತಿಳಿಸುತ್ತಾನೆ. ಈ ಸುದ್ದಿ ಶ್ಯಾನನ್ಗೆ ಯಾವುದೇ ಸಂತೋಷವನ್ನು ತರುವುದಿಲ್ಲ, ಏಕೆಂದರೆ ಆ ಮಗುವಿನ ತಂದೆ ಯಾರೆಂಬುದು ಅವಳಿಗೆ ತಿಳಿದಿರುವುದಿಲ್ಲ. ಅವರು ವಾಸಿಸುವ ಪ್ರದೇಶದಲ್ಲಿ ಗರ್ಭಪಾತ ಮಾಡಿಸುವುದು ಕಾನೂನುಬಾಹಿರವಾಗಿರುತ್ತದೆ. ಇದು ಅವಳ ಪರಿಸ್ಥಿತಿಯನ್ನು ಇನ್ನಷ್ಟು ಕಷ್ಟವಾಗಿಸುತ್ತದೆ. ಶ್ಯಾನನ್ ಒಬ್ಬಂಟಿಯಾಗಿದ್ದಾಳೆ ಮತ್ತು ಮಾನಸಿಕವಾಗಿ ಕುಗ್ಗಿದ್ದಾಳೆ ಎಂದು ತಿಳಿದ ಹೆನ್ರಿ, ಗರ್ಭಧಾರಣೆಯೇ ಜೀವನದ ಅಂತ್ಯವಲ್ಲ ಎಂದು ಹೇಳಿ ಅವಳನ್ನು ಸಮಾಧಾನಪಡಿಸಲು ಪ್ರಯತ್ನಿಸುತ್ತಾನೆ. ಆದರೆ ಆ ಕ್ಷಣದಿಂದಲೇ ಶ್ಯಾನನ್ ಆಡ್ರೆ ಮತ್ತು ಹೆನ್ರಿಯ ಗುರಿಯಾಗುತ್ತಾಳೆ. ಈಗ ಕಥೆ ಮತ್ತೆ ವರ್ತಮಾನಕ್ಕೆ ಮರಳುತ್ತದೆ. ಆಡ್ರೆ ಮತ್ತು ಹೆನ್ರಿ ಒಂದು ಸಮುದಾಯದ ಕೂಟಕ್ಕೆ ಹೋಗುತ್ತಾರೆ. ಅಲ್ಲಿ ಅವರು ಇಯಾನ್ ಎಂಬ ವ್ಯಕ್ತಿಯನ್ನು ಭೇಟಿಯಾಗುತ್ತಾರೆ. ಅವನು ಕೂಡ ಅದೇ ಗುಂಪಿನ ಸದಸ್ಯನಾಗಿರುತ್ತಾನೆ. ಆ ಸಮುದಾಯವು ದೆವ್ವಗಳನ್ನು ಆರಾಧಿಸುವ ಒಂದು ಪಂಥ, ಕಲ್ಟ್ ಎಂಬುದು ಮೆಲ್ಲನೆ ಬಯಲಾಗುತ್ತದೆ. ಅವರ ಈ ಸಭೆಗಳು ಕೇವಲ ದಿನನಿತ್ಯದ ಆಚರಣೆಯಾಗಿದ್ದು ಅದನ್ನು ಅವರು ಒಂದು ರೀತಿಯ ಪೂಜೆ ಎಂದು ಪರಿಗಣಿಸುತ್ತಾರೆ. ಶೈತಾನನಿಗೆ ಜಯವಾಗಲಿ, ಅಂದು ಶೂನ್ಯದ ಆರಂಭದಲ್ಲಿ ಹೇಗಿತ್ತೋ ಹಾಗೆಯೇ ಇರಲಿ. ಅಂದು ರಾತ್ರಿ ಆಡ್ರಿ ಮತ್ತು ಹೆನ್ರಿ ತಾವು ಬಹಳ ದಿನಗಳಿಂದ ಯೋಜಿಸುತ್ತಿದ್ದ ವಿಧಿಯನ್ನು ಅಂತಿಮವಾಗಿ ಪ್ರಾರಂಭಿಸುತ್ತಾರೆ. ಮನೆಯೊಳಗೆ ಶ್ಯಾನನ್ ಇದ್ದಕ್ಕಿದ್ದಂತೆ ರಕ್ತವನ್ನು ವಾಂತಿ ಮಾಡಿಕೊಳ್ಳುತ್ತಾಳೆ ಮತ್ತು ತೀವ್ರ ಭಯಕ್ಕೆ ಒಳಗಾಗುತ್ತಾಳೆ. ಶ್ಯಾನನ್ನ ಸ್ಥಿತಿ ಹದಗೆಡುತ್ತಿದ್ದರೂ ಆಡ್ರೆ ಮತ್ತು ಹೆನ್ರಿ ಮಾತ್ರ ಕಿಂಚಿತ್ತೂ ಎದೆಗುಂದದೆ ತಮ್ಮ ವಿಧಿಯನ್ನು ಮುಂದುವರಿಸುತ್ತಾರೆ. ಒಂದು ಆತ್ಮವನ್ನು ವರ್ಗಾಯಿಸಲು ಸಹಾಯ ಮಾಡುವಂತೆ ಅವರು ದೆವ್ವದ ಶಕ್ತಿಗಳನ್ನು ಪ್ರಾರ್ಥಿಸುತ್ತಾರೆ. ಜಾಕ್ಸನ್ನ ಆತ್ಮವು ಶ್ಯಾನನ್ ಹೊಟ್ಟೆಯಲ್ಲಿರುವ ಮಗುವಿನ ದೇಹವನ್ನು ಸೇರಬೇಕು ಎಂಬುದು ಅವರ ಉದ್ದೇಶವಾಗಿರುತ್ತದೆ. ಅದೇ ಸಮಯದಲ್ಲಿ ಮನೆಯಲ್ಲಿ ಲೈಟುಗಳು ಆರಿ ಉರಿಯಲು ಪ್ರಾರಂಭಿಸುತ್ತವೆ ಮತ್ತು ಶ್ಯಾನನ್ ದೇಹವು ತೀವ್ರವಾಗಿ ನಡುಗುತ್ತದೆ. ಇದು ಅವರು ಮಾಡುತ್ತಿರುವ ವಿಧಿ ಕೆಲಸ ಮಾಡುತ್ತಿದೆ ಎಂಬುದರ ಸೂಚನೆಯಾಗಿರುತ್ತದೆ. ಆಡ್ರಿ ಆ ಮಾಂತ್ರಿಕ ಪುಸ್ತಕದಲ್ಲಿರುವ ಅನ್ಯ ಭಾಷೆಯ ಮಂತ್ರಗಳನ್ನು ನಿರಂತರವಾಗಿ ಪಠಿಸುತ್ತಲೇ ಇರುತ್ತಾಳೆ. ಬಹಳ ಹೊತ್ತಿನ ಕಾಯುವಿಕೆಯ ನಂತರ ಅವರಿಗೆ ಜಾಕ್ಸನ್ನ ಆಕೃತಿ ಮತ್ತೆ ಕಾಣಿಸುತ್ತದೆ. ಆಡ್ರಿ ಮತ್ತು ಹೆನ್ರಿ ಆ ಆತ್ಮಕ್ಕೆ ಶ್ಯಾನನ್ ಹೊಟ್ಟೆಯಲ್ಲಿರುವ ಮಗುವಿನ ದೇಹವನ್ನು ಸೇರಬೇಕು ಎಂದು ಬೇಡಿಕೊಳ್ಳುತ್ತಾರೆ. ಆದರೆ ಇದ್ದಕ್ಕಿದ್ದಂತೆ ಮೇಲ್ಛಾವಣಿಯ ಒಂದು ಭಾಗ ಕುಸಿದು ಬಿದ್ದಾಗ ಅವರ ಆಸೆ ಮಣ್ಣು ಪಾಲಾಗುತ್ತದೆ. ಆಗ ಅಲ್ಲಿ ಕಾಣಿಸುತ್ತಿದ್ದ ಜಾಕ್ಸನ್ನ ಆಕೃತಿ ಕೂಡ ಮಾಯವಾಗುತ್ತದೆ. ಹೆನ್ರಿ ಮಿದ್ದಿರುವ ಅವಶೇಷಗಳನ್ನು ಪಕ್ಕಕ್ಕೆ ಸರಿಸಿದಾಗ ಅವರಿಗೆ ಆಡ್ರಿ ಹಿಂದೆಯೇ ನಿಂತಿರುವ ಒಂದು ಭೀಕರ ಆಕೃತಿ ಕಾಣಿಸುತ್ತದೆ. ಆ ದೆವ್ವದ ಶಕ್ತಿಯು ಶ್ಯಾನನ್ ಬಳಿ ಬಂದ ತಕ್ಷಣ ಅವಳ ನಡುಕ ನಿಲ್ಲುತ್ತದೆ ಮತ್ತು ಮನೆಯ ಲೈಟುಗಳು ಕೂಡ ಸಾಮಾನ್ಯ ಸ್ಥಿತಿಗೆ ಮರಳುತ್ತವೆ. ಹೆನ್ರಿ ತಕ್ಷಣ ಶ್ಯಾನನ್ ಸ್ಥಿತಿಯನ್ನು ಪರೀಕ್ಷಿಸುತ್ತಾನೆ. ಅವಳು ಅಶಕ್ತಳಾಗಿದ್ದರೂ ಬದುಕಿರುತ್ತಾಳೆ. ನೀವು ಇದನ್ನು ಮಾಡುವ ಅಗತ್ಯವಿಲ್ಲ. ನಾವು ನಮ್ಮ ಕರಾಳ ದೇವನನ್ನು ಆಹ್ವಾನಿಸಲು ಬಯಸುತ್ತೇವೆ. ನನ್ನ ರಕ್ತವೇ ನಿನ್ನ ರಕ್ತ, ನನ್ನ ಮಗು. ಬಾ ಜಾಕಿ, ಬಂದು ಈ ಮಗುವನ್ನು ಸೇರಿಗು. ಹೋಗು ಜಾಕಿ. ಮರುದಿನ ಬೆಳಿಗ್ಗೆ ಹೆನ್ರಿ ತಡವಾಗಿ ಎಚ್ಚರಗೊಳ್ಳುತ್ತಾನೆ ಮತ್ತು ಆಡ್ರಿ ತನ್ನ ಹಲ್ಲುಗಳನ್ನು ಸ್ವಚ್ಛಗೊಳಿಸುತ್ತಿರುವುದನ್ನು ಫ್ಲಾಸಿಂಗ್ ನೋಡುತ್ತಾನೆ. ತಾವು ಮಾಡುತ್ತಿರುವ ಕೆಲಸದ ಬಗ್ಗೆ ತನಗೆ ಹಿಂದೆ ಅನುಮಾನವಿತ್ತು ಎಂದು ಹೆನ್ರಿ ಒಪ್ಪಿಕೊಳ್ಳುತ್ತಾನೆ. ಆದರೆ ನಿನ್ನೆಯ ವಿಧಿಯ ನಂತರ ಅವನಿಗೆ ಈಗ ಪೂರ್ಣ ನಂಬಿಕೆ ಬಂದಿರುತ್ತದೆ. ತಮ್ಮ ಯೋಜನೆ ಯಶಸ್ವಿಯಾಗುತ್ತದೆ ಮತ್ತು ಜಾಕ್ಸನ್ ಶೀಘ್ರದಲ್ಲೇ ಮರಳಿ ಬರುತ್ತಾನೆ ಎಂದು ಅವನು ನಂಬುತ್ತಾನೆ. ಅದೇ ಸಮಯದಲ್ಲಿ ಹೆನ್ರಿಗೆ ಒಂದು ಫೋನ್ ಕರೆ ಬರುತ್ತದೆ. ಅದು ಆಡ್ರೆ ಹೆಸರಿನಲ್ಲಿ ಬಂದಿರುತ್ತದೆ. ಕೆಳಗಡೆ ಸಾಮಾನುಗಳನ್ನು ತರಲು ಸಹಾಯ ಮಾಡುವಂತೆ ಆ ಕರೆ ತಿಳಿಸುತ್ತದೆ. ಆದರೆ ತನ್ನ ಕಣ್ಣ ಮುಂದೆಯೇ ಆಡ್ರೆ ನಿಂತಿರುವಾಗ ಈ ಕರೆ ಹೇಗೆ ಸಾಧ್ಯ ಎಂದು ಹೆನ್ರಿ ಗೊಂದಲಕ್ಕೀಡಾಗುತ್ತಾನೆ. ತಕ್ಷಣ ಅವನ ಮುಂದಿರುವ ಆಡ್ರೆ ತನ್ನ ಹಲ್ಲುಗಳನ್ನು ವಿಪರೀತವಾಗಿ ಉಜ್ಜಲು ಪ್ರಾರಂಭಿಸುತ್ತಾಳೆ. ಎಷ್ಟರ ಮಟ್ಟಿಗೆ ಎಂದರೆ ಅವಳ ಹಲ್ಲುಗಳೆಲ್ಲ ಉದುರಿ ಬಾಯಿ ರಕ್ತದಿಂದ ತುಂಬಿ ಹೋಗುತ್ತದೆ. ಕಳೆದ ರಾತ್ರಿ ನಿದ್ದೆಯೇ ಬರಲಿಲ್ಲ. ಹಲೋ ಹೊನ್ರಿ, ಈ ಸಾಮಾನುಗಳನ್ನು ಎತ್ತಲು ಸ್ವಲ್ಪ ಸಹಾಯ ಮಾಡ್ತೀಯಾ? ಆಡ್ರೆ ಅವಳು ಹೆನ್ರಿಯತ್ತ ತಿರುಗಿದಾಗ ಅವಳ ರೂಪವು ಅತ್ಯಂತ ಭೀಕರವಾಗಿರುತ್ತದೆ. ಅದನ್ನು ಕಂಡು ಹೆನ್ರಿ ಕಿರುಚುತ್ತಾನೆ. ಸ್ವಲ್ಪ ಸಮಯದ ನಂತರ ನಿಜವಾದ ಆಡ್ರೆ ಬಂದಾಗ ಆ ಭಯಾನಕ ದೃಶ್ಯ ಮಾಯವಾಗುತ್ತದೆ. ಹೆನ್ರಿ ತಾನು ಕಂಡಿದ್ದನ್ನು ಆಡ್ರೆಗೆ ವಿವರಿಸುತ್ತಾನೆ. ಆದರೆ ಆಡ್ರೆಗೆ ಏನೂ ಕಂಡಿರುವುದಿಲ್ಲ. ಇದು ಕೇವಲ ಸುಸ್ತಿನಿಂದ ಉಂಟಾದ ಭ್ರಮೆ ಎಂದು ಅವಳು ಅದನ್ನು ತಳ್ಳಿಹಾಕುತ್ತಾಳೆ. ನಂತರ ಹೆನ್ರಿ ತನ್ನ ಎಂದಿನ ಕೆಲಸಕ್ಕೆ ಹೋಗುತ್ತಾನೆ. ಅಲ್ಲಿ ಡಿಟೆಕ್ಟಿವ್ ಬೆಲೋಸ್ ಎಂಬಾಕೆ ಬಂದು ಅವಳನ್ನು ಭೇಟಿಯಾಗುತ್ತಾಳೆ. ಅವಳು ಶ್ಯಾನನ್ ನಾಪತ್ತೆಯಾಗಿರುವ ಬಗ್ಗೆ ತನಿಖೆ ನಡೆಸುತ್ತಿರುತ್ತಾಳೆ. ಶ್ಯಾನನ್ ನಾಪತ್ತೆಯಾಗುವ ಮೊದಲು ಆಕೆಯನ್ನು ಭೇಟಿಯಾಗಬೇಕಿದ್ದ ಕೊನೆಯ ವ್ಯಕ್ತಿ ಹೆನ್ರಿ ಎಂಬುದು ತಿಳಿದಿರುತ್ತದೆ. ಹೆನ್ರಿ ಬಹಳ ಶಾಂತವಾಗಿ ಶ್ಯಾನನ್ ಅವಳೇ ಅಪಾಯಿಂಟ್ಮೆಂಟ್ ರದ್ದುಗೊಳಿಸಿದಳು, ಹಾಗಾಗಿ ಅಂದು ನಾವು ಭೇಟಿಯಾಗಲೇ ಇಲ್ಲ ಎಂದು ಸುಳ್ಳು ಹೇಳುತ್ತಾನೆ. ಹೆನ್ರಿ ಮೇಲೆ ಯಾವುದೇ ಅನುಮಾನ ಬಾರದ ಕಾರಣ ಬೆಲೋಸ್ ಅಲ್ಲಿಂದ ಹೊರಟು ಹೋಗುತ್ತಾಳೆ. ನಂತರ
ಹೆನ್ರಿ ತಕ್ಷಣ ಆಡ್ರಿಗೆ ಫೋನ್ ಮಾಡಿ ಪೊಲೀಸ್ ತನಿಖೆ ಪ್ರಾರಂಭವಾಗಿರುವ ಬಗ್ಗೆ ತಿಳಿಸುತ್ತಾನೆ. ಆಡ್ರಿ ಇದರಿಂದ ಆಶ್ಚರ್ಯಪಡುವುದಿಲ್ಲ, ಏಕೆಂದರೆ ಪೊಲೀಸರು ಬರುತ್ತಾರೆ ಎಂಬುದು ಅವಳಿಗೆ ಮೊದಲೇ ತಿಳಿದಿರುತ್ತದೆ. ಈ ಸಮಯದಲ್ಲಿ ನಾವು ಶಾಂತವಾಗಿರುವುದು ಮುಖ್ಯ ಎಂದು ಅವಳು ಹೇಳುತ್ತಾಳೆ. ಇತ್ತ ಮನೆಯಲ್ಲಿ ಆಡ್ರಿಗೆ ಮುಂಬಾಗಿಲಿನಲ್ಲಿ ಯಾರೋ ಬಡಿಯುವ ಶಬ್ದ ಕೇಳಿಸುತ್ತದೆ. ಬಾಗಿಲು ತೆರೆದಾಗ ಬಿಳಿ ಬಟ್ಟೆ ಹೊದ್ದ ದೆವ್ವದ ವೇಷದಲ್ಲಿರುವ ಮಗುವೊಂದು ಮಿಠಾಯಿ, ಕ್ಯಾಂಡಿ ಕೇಳುತ್ತಿರುತ್ತದೆ. ಅದು ಹ್ಯಾಲೋವಿನ್ ಹಬ್ಬದ ಸಮಯವಲ್ಲದಿದ್ದರೂ ಮಗು ಈ ವೇಷದಲ್ಲಿರುವುದನ್ನು ನೋಡಿ ಯಾರೋ ತಮಾಷೆ ಮಾಡುತ್ತಿರಬಹುದು ಎಂದು ಆಡ್ರೆ ಬಾಗಿಲು ಹಾಕುತ್ತಾಳೆ. ಆದರೆ ಈಗ ಹಿಂಬಾಗಿಲಿನಲ್ಲಿ ಶಬ್ದ ಕೇಳಿಸುತ್ತದೆ. ಅಲ್ಲಿ ನೋಡಿದಾಗಲೂ ಅದೇ ಮಗು ಕಾಣಿಸುತ್ತದೆ. ಆಡ್ರೆ ಮತ್ತೆ ಬಾಗಿಲು ಹಾಕುತ್ತಾಳೆ. ಆದರೆ ಆ ಆಕೃತಿ ಮನೆಯೊಳಗೆ ನುಗ್ಗಿದಂತೆ ಕಾಣಿಸುತ್ತದೆ. ಭಯಗೊಂಡ ಆಡ್ರೆ ಮೇಲೆ ಓಡಿ ಹೋಗಿ ಹೆನ್ರಿಗೆ ಫೋನ್ ಮಾಡಲು ಪ್ರಯತ್ನಿಸುತ್ತಾಳೆ. ಆದರೆ ಅವನು ಕೂಡಲೇ ಫೋನ್ ಎತ್ತುವುದಿಲ್ಲ. ಕೆಳಗಡೆ ಆ ಪುಟ್ಟ ದೆವ್ವದ ಆಕೃತಿ ಮನೆಯೊಳಗೆ ಓಡಾಡುತ್ತಿರುವುದನ್ನು ಅವಳು ಗಮನಿಸುತ್ತಾಳೆ. ಕೊನೆಗೆ ಹೆನ್ರಿ ಫೋನ್ ಎತ್ತಿದಾಗ ಆಡ್ರೆ ತಕ್ಷಣ ಮನೆಗೆ ಬಾ ಎಂದು ಬೇಡಿಕೊಳ್ಳುತ್ತಾಳೆ. ಆದರೆ ಆ ಕಡೆಯಿಂದ ಕೇಳಿಸುವ ಧ್ವನಿ ನೀನು ನಿನ್ನ ಆತ್ಮವನ್ನು ಅರ್ಪಿಸಬೇಕು ಎಂದು ಹೇಳುತ್ತದೆ. ಅದು ಹೆನ್ರಿಯ ಧ್ವನಿಯಲ್ಲ ಎಂಬುದು ಆಡ್ರಿಗೆ ಅರಿವಾಗುತ್ತದೆ. ಆತಂಕಕ್ಕೊಳಗಾದ ಆಡ್ರೆ ತಪ್ಪಿಸಿಕೊಳ್ಳಲು ಲಿಫ್ಟ್ ಬಳಸಲು ಹೋಗುತ್ತಾಳೆ. ಆದರೆ ಲಿಫ್ಟ್ ಬಾಗಿಲು ತೆರೆದಾಗ ಒಳಗೆ ಬಿಳಿ ಬಟ್ಟೆ ಧರಿಸಿದ ದೊಡ್ಡ ಆಕೃತಿಯೊಂದು ನಿಂತಿರುತ್ತದೆ. ಕ್ಷಣ ಮಾತ್ರದಲ್ಲಿ ಆ ಆಕೃತಿ ಮಾಯವಾಗಿ ಬರೀ ಬಿಳಿ ಬಟ್ಟೆ ಮಾತ್ರ ಅಲ್ಲಿ ಉಳಿಯುತ್ತದೆ. ನಡುಗುತ್ತಾ ಆಡ್ರೆ ಶಾನನ್ ಇರುವ ಕೋಣೆಗೆ ಹೋಗುತ್ತಾಳೆ. ಶಾನನ್, ಯಾಕೆ ಕಿರುಚುತ್ತಿದ್ದೀರಿ ಎಂದು ಕೇಳುತ್ತಾಳೆ. ಆ ದೆವ್ವದ ವೇಷದಲ್ಲಿದ್ದ ಮಗು ತನ್ನ ಮಗಳನ್ನು ನೆನಪಿಸಿತು ಎಂದು ಆಡ್ರೆ ಹೇಳುತ್ತಾಳೆ. ಆಡ್ರೆಯ ಮಗಳೇ ಜಾಕ್ಸನ್ನ ತಾಯಿ ಮತ್ತು ಅವಳು ಪ್ರತಿ ಹ್ಯಾಲೋವಿನ್ ದಿನ ದೆವ್ವದ ವೇಷ ಧರಿಸುತ್ತಿದ್ದಳು. ನಿಮ್ಮ ಮಗಳು ಈಗ ಎಲ್ಲಿದ್ದಾಳೆ ಎಂದು ಶಾನನ್ ಕೇಳಿದಾಗ ಆಡ್ರೆ ಮೌನವಾಗಿ ಅಲ್ಲಿಂದ ಹೊರಟು ಹೋಗುತ್ತಾಳೆ. ಸ್ವಲ್ಪ ಸಮಯದ ನಂತರ ತನ್ನ ಮೇಲಿರುವ ಟೆಡ್ಡಿ ಬೇರ್ನಲ್ಲಿ ಕ್ಯಾಮೆರಾ ಇರುವುದನ್ನು ಶಾನನ್ ಗಮನಿಸುತ್ತಾಳೆ. ಆಡ್ರೆ ತನ್ನನ್ನು ಗಮನಿಸಬಾರದು ಎಂಬ ಕಾರಣಕ್ಕೆ ಮಂಚವನ್ನು ಅಲಗಾಡಿಸಿ ಆ ಟೆಡ್ಡಿ ಬೇರ್ ಕೆಳಗೆ ಬೀಳುವಂತೆ ಮಾಡುತ್ತಾಳೆ. ನಂತರ ಶಾನನ್ ತನ್ನ ಕೈಕೂಳದಿಂದ ಬಿಡಿಸಿಕೊಳ್ಳಲು ಪ್ರಯತ್ನಿಸುತ್ತಾಳೆ. ಆದರೆ ಇದ್ದಕ್ಕಿದ್ದಂತೆ ಮಂಚದ ಕೆಳಗೆ ಒಂದು ದೆವ್ವವಿರುವುದನ್ನು ಕಂಡು ಅವಳು ಬೆಚ್ಚಿ ಬೀಳುತ್ತಾಳೆ. ಅದು ಪ್ಲಾಸ್ಟಿಕ್ನಿಂದ ಮುಖ ಮುಚ್ಚಿಕೊಂಡಿರುವ ಪುರುಷನ ಆತ್ಮವಾಗಿದ್ದು ವಿಚಿತ್ರವಾದ ಭಂಗಿಯಲ್ಲಿ ಚಲಿಸುತ್ತಿರುತ್ತದೆ. ಶಾನನ್ಗೆ ಏನೂ ಮಾಡಲು ಸಾಧ್ಯವಾಗದೆ ಕಿರುಚುತ್ತಾಳೆ. ಆ ದೆವ್ವವು ಮಂಚದ ಮೇಲೆ ಹತ್ತಿ ಅವಳ ಹೊಟ್ಟೆಯನ್ನು ಕಚ್ಚಲು ಪ್ರಾರಂಭಿಸುತ್ತದೆ. ಕೂಡಲೇ ಆಡ್ರೆ ಕೋಣೆಗೆ ಬರುತ್ತಾಳೆ ಮತ್ತು ಈ ಬಾರಿ ಅವಳಿಗೂ ಆ ದೆವ್ವ ಕಾಣಿಸುತ್ತದೆ. ಆ ದೆವ್ವ ಆಡ್ರೆ ಕಡೆಗೆ ಚಲಿಸುವಷ್ಟರಲ್ಲಿ ಹೆನ್ರಿ ಒಳಗೆ ಬರುತ್ತಾನೆ ಮತ್ತು ಆ ದೆವ್ವ ಮಾಯವಾಗುತ್ತದೆ. ಹೆನ್ರಿ ತಕ್ಷಣ ಶಾನನ್ನ ಗಾಯಕ್ಕೆ ಹೊಲಿಗೆ ಹಾಕಿ ಅವಳ ಜೀವ ಉಳಿಸುತ್ತಾನೆ. ಈಗ ಹೆನ್ರಿ ಮತ್ತು ಆಡ್ರೆಗೆ ತಮ್ಮ ಮನೆಯಲ್ಲಿ ಅದೃಶ್ಯ ಶಕ್ತಿಗಳು ತುಂಬಿವೆ ಎಂಬುದು ಖಚಿತವಾಗುತ್ತದೆ. ತಾವೇನಾದರೂ ತಪ್ಪು ಮಾಡುತ್ತಿದ್ದೇವೆಯೇ ಎಂಬ ಅನುಮಾನ ಆಡ್ರೆಯ ಮನಸ್ಸಿನಲ್ಲಿ ಮೂಡಲು ಪ್ರಾರಂಭಿಸುತ್ತದೆ. ಮರುದಿನ ಮನೆಯ ಸುತ್ತಲೂ ಹೆಚ್ಚು ಹೆಚ್ಚು ಕಾಗೆಗಳು ಸೇರತೊಡಗುತ್ತವೆ. ಇದು ಅವರು ಮಾಡಿದ ವಿಧಿಯ ಗಂಭೀರ ಪರಿಣಾಮದ ಸೂಚನೆಯಾಗಿರುತ್ತದೆ. ಇಷ್ಟೆಲ್ಲ ಗೊಂದಲಗಳ ನಡುವೆ ರೋರಿ ಮತ್ತೆ ಅಲ್ಲಿಗೆ ಬರುತ್ತಾನೆ. ಆಡ್ರೆ ತಕ್ಷಣ ಅಡಗಿಕೊಳ್ಳುತ್ತಾಳೆ. ಹೆನ್ರಿ ಹೊರಗೆ ಹೋಗಿ ರೋರಿಯನ್ನು ಭೇಟಿಯಾಗಿ ಕೆಲಸದ ಒಪ್ಪಂದ ರದ್ದುಗೊಳಿಸಲಾಗಿದೆ ಎಂದು ಹೇಳುತ್ತಾನೆ. ಆದರೆ ರೋರಿ ತನಗೆ ಅಂತಹ ಯಾವುದೇ ಸಂದೇಶ ಬಂದಿಲ್ಲ ಎಂದು ಹೇಳುತ್ತಾನೆ. ಶಾನನ್ ಕಿರುಚಾಟ ಕೇಳಬಾರದು ಎಂಬ ಕಾರಣಕ್ಕೆ ರೋರಿ ಬೇಗ ಅಲ್ಲಿಂದ ಹೋಗಲಿ ಎಂದು ಹೆನ್ರಿ ಬಯಸುತ್ತಾನೆ. ಆದರೆ ರೋರಿ ತಾನು ಉಚಿತವಾಗಿ ಹಿಮವನ್ನು ಸ್ವಚ್ಛಗೊಳಿಸುವುದಾಗಿ ಹಠ ಹಿಡಿಯುತ್ತಾನೆ. ರೋರಿ ಹಿಮ ಸ್ವಚ್ಛಗೊಳಿಸುವ ಮಷೀನ್ ಚಾಲನೆ ಮಾಡಿದಾಗ ಪರಿಸ್ಥಿತಿ ಕೈಮೀರುತ್ತದೆ. ಮನೆಯೊಳಗೆ ಆಡ್ರೆಗೆ ಭಯ ಹೆಚ್ಚಾಗುತ್ತದೆ. ಏಕೆಂದರೆ ಕೇವಲ ಜಾಕ್ಸನ್ ಬರುವ ಬದಲು ಅನೇಕ ದೆವ್ವಗಳು ಬರುತ್ತಿರುತ್ತವೆ. ಇನ್ನೂ ಕೆಲವು ದಿನಗಳಲ್ಲಿ ಶಾನನ್ ಮಗುವಿಗೆ ಜನ್ಮ ನೀಡುತ್ತಾಳೆ. ಆಮೇಲೆ ನಾವು ಮೆಕ್ಸಿಕೋಗೆ ಹೋಗೋಣ ಎಂದು ಹೆನ್ರಿ ಅವಳನ್ನು ಸಮಾಧಾನಪಡಿಸುತ್ತಾನೆ. ಆದರೆ ಹೊರಗಿದ್ದ ರೋರಿ ಇದ್ದಕ್ಕಿದ್ದಂತೆ ನೀವು ಹೇಳಿದ್ದು ಸರಿ, ಜಾಕ್ಸನ್ ನಿಜವಾಗಿಯೂ ಈ ಮನೆಯಲ್ಲೇ ಇದ್ದಾನೆ ಎನ್ನುತ್ತಾನೆ. ಆ ಕ್ಷಣದಲ್ಲಿ ರೋರಿ ವಿಚಿತ್ರವಾಗಿ ವರ್ತಿಸಲು ಪ್ರಾರಂಭಿಸಿ ತನ್ನನ್ನು ತಾನೇ ಆ ಹಿಮ ಸ್ವಚ್ಛಗೊಳಿಸುವ ಮಷೀನ್ಗೆ ಹಾಕಿಕೊಂಡು ಆತ್ಮಹತ್ಯೆ ಮಾಡಿಕೊಳ್ಳುತ್ತಾನೆ. ಈಗ ಹಿಂದಕ್ಕೆ ಸರಿಯಲು ಸಾಧ್ಯವಿಲ್ಲ ಎಂದು ತಿಳಿದ ಆಡ್ರೆ ಮತ್ತು ಹೆನ್ರಿ ಯಾರಿಗೂ ತಿಳಿಯದಂತೆ ರೋರಿಯ ಶವವನ್ನು ಹೂತು ಹಾಕುತ್ತಾರೆ. ಕೆಲವು ದಿನಗಳ ನಂತರ ಆಡ್ರೆ ಗಾಯಗೊಂಡಿರುವ ಶಾನನ್ ಕೈಗಳಿಗೆ ಬಟ್ಟೆ ಕಟ್ಟುತ್ತಾಳೆ. ಜಾಕ್ಸನ್ ಬಂದ ನಂತರ ನೀವು ನನ್ನನ್ನು ಕೊಲ್ಲುತ್ತೀರಾ ಎಂದು ಶಾನನ್ ಕೇಳುತ್ತಾಳೆ. ಆಡ್ರೆ ಇದಕ್ಕೆ ಉತ್ತರಿಸುವುದಿಲ್ಲ. ಅವಳ ಮೌನವೇ ಶಾನನ್ಗೆ ಸತ್ಯವನ್ನು ತಿಳಿಸುತ್ತದೆ. ಶಾನನ್ ನಂತರ ಆಡ್ರೆಯ ಮಗಳ ಬಗ್ಗೆ ಕೇಳುತ್ತಾಳೆ. ತನ್ನ ಮಗಳು ಮತ್ತು ಮೊಮ್ಮಗ ಕಾರ್ ಅಪಘಾತಕ್ಕೀಡಾದ ವಿಷಯವನ್ನು ಆಡ್ರೆ ದುಃಖದಿಂದ ವಿವರಿಸುತ್ತಾಳೆ. ಜಾಕ್ಸನ್ ಸ್ಥಳದಲ್ಲೇ ಸಾವನ್ನಪ್ಪಿದರೆ ಅವನ ತಾಯಿ ಮಾನಸಿಕವಾಗಿ ಕುಗ್ಗಿ ಕೊನೆಗೆ ಆತ್ಮಹತ್ಯೆ ಮಾಡಿಕೊಂಡಿರುತ್ತಾಳೆ. ನನ್ನಿಂದ ದೂರವಿರು, ರಕ್ತ ಸಂಚಾರವಾಗುತ್ತಿದೆಯೇ? ನಾನು ಇದನ್ನು ನಿನಗೆ ಸ್ವಲ್ಪ ಮೃದುವಾಗಿ ಮಾಡುತ್ತೇನೆ. ನಿಮ್ಮ ಮೊಮ್ಮಗ ಬಂದ ಮೇಲೆ ನೀವು ನನ್ನನ್ನು ಕೊಲ್ಲುತ್ತೀರಾ? ನೀವು ಏನನ್ನೂ ಹೇಳುತ್ತಿಲ್ಲ. ಇತ್ತ ಹೆನ್ರಿ ಯಾರಿಗೂ ತಿಳಿಯದ ಜಾಗದಲ್ಲಿ ರೋರಿಯ ಶವವನ್ನು ಹೂತು ಹಾಕಿ ಸಮಾಧಾನ ಮಾಡಿಕೊಳ್ಳಲು ಪ್ರಯತ್ನಿಸುತ್ತಿರುತ್ತಾನೆ. ಅಷ್ಟರಲ್ಲಿ ಡಿಟೆಕ್ಟಿವ್ ಬೆಲ್ಲೋಸ್ ಫೋನ್ ಮಾಡಿ
ನಾನು ನಿಮ್ಮ ಮನೆ ಹತ್ತಿರವೇ ಇದ್ದೇನೆ, ಭೇಟಿಯಾಗೋಣ ಎನ್ನುತ್ತಾಳೆ. ತಾನು ಮನೆಯಿಂದ ದೂರವಿರುವುದರಿಂದ ಹೆನ್ರಿ ಆತಂಕಕ್ಕೊಳಗಾಗುತ್ತಾನೆ. ಹೌದು, ಹೆಲೋ ಡಾಕ್ಟರ್ ವಾಲ್ಶ್, ನಾನು ನಿಮ್ಮನ್ನು ಭೇಟಿಯಾಗಿ ಕೆಲವು ವಿಷಯಗಳ ಬಗ್ಗೆ ಮಾತನಾಡಬಹುದೇ? ನಾನು ನಿಮ್ಮ ಮನೆಗೆ ಬರಲೇ? ಖಂಡಿತ ಬರಬಹುದು. ನಾನು ನಿಮ್ಮ ಮನೆಯ ಹತ್ತಿರವೇ ಇದ್ದೇನೆ. ಮನೆಯಲ್ಲಿ ಭೇಟಿಯಾಗೋಣ. ಆದರೆ ನಾನು ಈಗ ಹೊರಗೆ ಹೋಗಿದ್ದೇನೆ. ಮನೆಯೊಳಗೆ ಶಾನನ್ ಆಡ್ರಿಯೊಂದಿಗೆ ಪ್ರಾಮಾಣಿಕವಾಗಿ ಮಾತನಾಡಲು ಪ್ರಯತ್ನಿಸುತ್ತಾಳೆ. ನಿಮಗೆ ಜಾಕ್ಸನ್ನ ತಾಯಿಯಾಗಲು ಯಾರಾದರೂ ಬೇಕಿದ್ದರೆ ನಾನು ಅದಕ್ಕೆ ಸಿದ್ಧ ಎಂದು ಅವಳು ಹೇಳುತ್ತಾಳೆ. ಆಡ್ರಿ ಇದನ್ನು ನಂಬುವುದಿಲ್ಲ. ಇದು ತಪ್ಪಿಸಿಕೊಳ್ಳಲು ಮಾಡುತ್ತಿರುವ ನಾಟಕ ಎಂದು ಅವಳು ಭಾವಿಸುತ್ತಾಳೆ. ಆದರೆ ನಾನು ನಿಮ್ಮ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡಿದ್ದೇನೆ ಎಂದು ಶಾನನ್ ಸಮಾಧಾನವಾಗಿ ವಿವರಿಸುತ್ತಾಳೆ. ಆಡ್ರೆ ತನ್ನ ಮೊಮ್ಮಗನಿಗಾಗಿ ಇದೆಲ್ಲವನ್ನೂ ಮಾಡುತ್ತಿದ್ದರೆ ಶಾನನ್ ತನ್ನ ಹೊಟ್ಟೆಯಲ್ಲಿರುವ ಮಗುವಿಗಾಗಿ ತ್ಯಾಗ ಮಾಡಲು ಸಿದ್ಧಳಾಗಿರುತ್ತಾಳೆ. ಕಾಲ ಕಳೆದಂತೆ ನೀವು ಮುದುಕರಾಗುತ್ತೀರಿ. ಆಗ ಜಾಕ್ಸನ್ನನ್ನು ನೋಡಿಕೊಳ್ಳಲು ಯಾರಾದರೂ ಬೇಕಲ್ಲವೇ ಎಂದು ಶಾನನ್ ಕೇಳುತ್ತಾಳೆ. ಆಡ್ರೆ ಗೊಂದಲದಲ್ಲಿದ್ದಾಗ ಮನೆಯ ಬಾಗಿಲನ್ನು ಯಾರೋ ಬಡಿಯುತ್ತಾರೆ. ಹೆನ್ರಿ ಕೂಡ ವೇಗವಾಗಿ ಮನೆಗೆ ಬರುತ್ತಾನೆ ಮತ್ತು ಬೆಲೋಸ್ ಕಾರು ಅಲ್ಲಿರುವುದನ್ನು ನೋಡಿ ಗಾಬರಿಯಾಗುತ್ತಾನೆ. ಮನೆಯೊಳಗೆ ಹೋದಾಗ ಅಲ್ಲಿ ಪರಿಸ್ಥಿತಿ ಸಂಪೂರ್ಣವಾಗಿ ಕೆಟ್ಟಿರುತ್ತದೆ. ಬೆಲೋಸ್ ಶಾನನ್ನನ್ನು ಕಟ್ಟಿಹಾಕಿರುವುದನ್ನು ನೋಡಿರುತ್ತಾಳೆ ಮತ್ತು ಆಡ್ರೆಯ ಕೈಗಳನ್ನು ಕೂಡ ಕಟ್ಟಿಹಾಕಿರುತ್ತಾಳೆ. ಬೆಲೋಸ್ ಬೇರೆ ಯಾರಿಗಾದರೂ ಕರೆ ಮಾಡುವ ಮೊದಲೇ ಒಂದು ಭಯಾನಕ ಘಟನೆ ನಡೆಯುತ್ತದೆ. ಎಲ್ಲರ ಕಣ್ಣ ಮುಂದೆಯೇ ಬೆಲೋಸ್ ತನ್ನನ್ನು ತಾನೇ ಕೊಂದುಕೊಳ್ಳುತ್ತಾಳೆ. ಆ ಮನೆಯಲ್ಲಿರುವ ಆತ್ಮಗಳು ಕೇವಲ ಮನೆಯವರನ್ನಷ್ಟೇ ಅಲ್ಲದೆ ಹತ್ತಿರ ಬರುವವರ ಮನಸ್ಸನ್ನು ನಿಯಂತ್ರಿಸುತ್ತಿರುತ್ತವೆ. ಹೀಗೆ ರೋರಿ ಮತ್ತು ಬೆಲೋಸ್ ಇಬ್ಬರೂ ಅರಿಯದೆಯೇ ಪ್ರಾಣ ಕಳೆದುಕೊಳ್ಳುತ್ತಾರೆ. ಯಾರಿಗೂ ವಿಷಯ ತಿಳಿಯದ ಕಾರಣ ಅವರು ಬೆಲೋಸ್ ಶವವನ್ನು ಹೂತು ಹಾಕುತ್ತಾರೆ. ಕೇವಲ ಒಂದು ಬಲಿಯನ್ನು ನೀಡಬೇಕೆಂದು ಅವರು ಅಂದುಕೊಂಡಿದ್ದರು. ಆದರೆ ಈಗ 2 ಜೀವಗಳು ಹೋಗಿರುತ್ತವೆ. ಆಡ್ರಿ ಶಾನನ್ ನೀಡಿದ ಪ್ರಸ್ತಾಪದ ಬಗ್ಗೆ ಹೆನ್ರಿಗೆ ಹೇಳಲು ಹೋಗುತ್ತಾಳೆ. ಅಷ್ಟರಲ್ಲಿ ಮತ್ತೆ ಬಾಗಿಲು ಬಡಿದ ಶಬ್ದ ಕೇಳಿಸುತ್ತದೆ. ಇದು ಇಯನ್ ಬಂದಿರುತ್ತಾನೆ. ಇವನನ್ನು ಸಲಹೆ ಕೇಳಲು ಅವರು ಕರೆದಿರುತ್ತಾರೆ. ಇಯನ್ ಕೂಡ ಆ ದೆವ್ವ ಆರಾಧಕ ಪಂಥದವನೇ ಆಗಿರುತ್ತಾನೆ. ಜೆರುಸಲೆಂ ಪ್ರವಾಸದ ಸಮಯದಲ್ಲಿ ತನಗೆ ಈ ಮಾಂತ್ರಿಕ ಪುಸ್ತಕ ಸಿಕ್ಕಿತು ಎಂದು ಹೆನ್ರಿ ಅವನಿಗೆ ವಿವರಿಸುತ್ತಾನೆ. ಎಲ್ಲಾ ವಿಧಿಗಳನ್ನು ಮಾಡಿದ್ದರೂ ಜಾಕ್ಸನ್ ಯಾಕೆ ಮರಳಿ ಬಂದಿಲ್ಲ ಎಂದು ಅವರು ಕೇಳುತ್ತಾರೆ. ಪುಸ್ತಕ ಓದಿದ ಇಯನ್ ಮಂತ್ರವನ್ನು ಅನುವಾದ ಮಾಡುವಲ್ಲಿ ತಪ್ಪಾಗಿದೆ ಎಂದು ತಿಳಿಸುತ್ತಾನೆ. ಜಾಕ್ಸನ್ನನ್ನು ಬದುಕಿಸಲು ಅವರು ಸುರ್ಜಿತ್ ಎಂಬ ದೆವ್ವವನ್ನು ಆಹ್ವಾನಿಸಿರುತ್ತಾರೆ. ಆದರೆ ಸುರ್ಜಿತ್ ಸತ್ತವರನ್ನು ಬದುಕಿಸುವ ದೆವ್ವವಲ್ಲ. ಅದು ಸತ್ತವರು ಮತ್ತು ಬದುಕಿರುವವರ ನಡುವಿನ ಬಾಗಿಲು ತೆರೆಯುವ ಶಕ್ತಿ ಎಂದು ಇಯಾನ್ ವಿವರಿಸುತ್ತಾನೆ. ಈ ತಪ್ಪಿನಿಂದಾಗಿ ಕೇವಲ ಜಾಕ್ಸನ್ ಮಾತ್ರವಲ್ಲದೆ ಉಳಿದ ಆತ್ಮಗಳು ಒಳಬರಲು ದಾರಿ ಮಾಡಿಕೊಟ್ಟಂತಾಗಿದೆ. ಶಾನನ್ನನ್ನು ನೋಡಿದ ಇಯಾನ್ ಈ ವಿಧಿಯನ್ನು ಪೂರ್ಣಗೊಳಿಸಲು ಅವಳನ್ನೇ ಬಲಿ ಕೊಡಬೇಕು ಎಂದು ಹೇಳುತ್ತಾನೆ. ಇದಕ್ಕೆ ಪ್ರತಿಯಾಗಿ ಅವನಿಗೆ ಆ ಮಾಂತ್ರಿಕ ಪುಸ್ತಕ ಮತ್ತು $10,000 ಹಣ ಬೇಕೆಂದು ಅವನು ಕೇಳುತ್ತಾನೆ. ಹಣದ ಸಮಸ್ಯೆ ಇಲ್ಲದ ಕಾರಣ ಅವರು ಅದಕ್ಕೆ ಒಪ್ಪಿಕೊಳ್ಳುತ್ತಾರೆ. ಮರುದಿನ ವಿಧಿಯನ್ನು ಮುಂದುವರಿಸೋಣ ಎಂದು ಇಯಾನ್ ಹೇಳುತ್ತಾನೆ. ಇತರ ಆತ್ಮಗಳು ತೊಂದರೆ ಕೊಡದಂತೆ ಮನೆಯ ಸುತ್ತಲೂ ಉಪ್ಪಿನಿಂದ ಗೆರೆಯನ್ನು ಎಳೆಯುವಂತೆ ಅವನು ಸೂಚಿಸುತ್ತಾನೆ. ನಿಮಗಿದು ಎಲ್ಲಿ ಸಿಕ್ಕಿತು? ನಾನು ಜೆರುಸಲೇಂಗೆ ಹೋಗಿದ್ದಾಗ ಇದನ್ನು ತಂದೆ. ಇದು ಪ್ರಪಂಚದ ಅತ್ಯಂತ ಹಳೆಯ ಪುಸ್ತಕವಿರಬಹುದು. ಅವನನ್ನು ಮರಳಿ ತರಲು ನೀವು ಸುರ್ಜಿತ್ನನ್ನು ಕೇಳಿದ್ದೀರಿ. ಅದು ಪರವಾಗಿಲ್ಲ. ಅವಳು ಬದುಕಿದ್ದಾಳೆಯೇ? ಹೌದು. ನೀವು ಸರಿಯಾದ ಕೆಲಸವನ್ನೇ ಮಾಡಿದ್ದೀರಿ. ಒಬ್ಬ ಮೊಮ್ಮಗ. ಅದಕ್ಕಾಗಿಯೇ ನಾವು ಇದೆಲ್ಲವನ್ನೂ ಮಾಡುತ್ತಿರುವುದು. ಈ ಪುಸ್ತಕ ಮತ್ತು $10,000 ನನಗೇ ಇರಲಿ, ತೊಂದರೆಯಿಲ್ಲ. ನಿಮಗೆ ಉಪ್ಪು ಬೇಕಾಗುತ್ತದೆ. ಅಂದು ರಾತ್ರಿ ಹೆನ್ರಿ ಶಾನನ್ ಮೇಲೆ ಕಣ್ಣಿಟ್ಟಿರುತ್ತಾನೆ. ಶಾನನ್ ಮತ್ತೆ ತನ್ನ ಪ್ರಸ್ತಾಪದ ಬಗ್ಗೆ ಮಾತನಾಡಲು ಪ್ರಯತ್ನಿಸುತ್ತಾಳೆ. ಆದರೆ ಹೆನ್ರಿ ಈಗ ತನ್ನ ಮಾನವೀಯತೆಯನ್ನು ಮರೆತು ಅವಳ ಮಾತನ್ನು ಕಡೆಗಣಿಸುತ್ತಾನೆ. ಅವನು ಒಂದು ಆಘಾತಕಾರಿ ಸತ್ಯವನ್ನು ಹೇಳುತ್ತಾನೆ. ಅಂದು ಕಾರ್ ಅಪಘಾತವಾದಾಗ ಗಾಡಿ ಓಡಿಸುತ್ತಿದ್ದವಳು ಆಡ್ರೆ ಎಂಬುದು ಬಯಲಾಗುತ್ತದೆ. ಆಡ್ರೆ ತನ್ನ ತಪ್ಪಿನಿಂದಾಗಿ ಇಡೀ ಜೀವನ ಮರುಗುತ್ತಿದ್ದಾಳೆ. ಅವಳಿಗಾಗಿಯೇ ಹೆನ್ರಿ ಇದೆಲ್ಲವನ್ನೂ ಮಾಡುತ್ತಿರುತ್ತಾನೆ. ಅವರ ಮಾತಿನ ನಡುವೆ ಬೆಲೋಸ್ ಆತ್ಮ ಮತ್ತೆ ಬಂದು ತನ್ನನ್ನು ತಾನೇ ಕೊಂದುಕೊಳ್ಳುತ್ತದೆ. ಅಲ್ಲಿ ಸತ್ತವರು ಪದೇ ಪದೇ ಅದೇ ಸಾವನ್ನು ಅನುಭವಿಸುತ್ತಾ ಅಲ್ಲಿಯೇ ಅಲೆಯುತ್ತಿರುತ್ತಾರೆ ಎಂಬುದು ಹೆನ್ರಿಗೆ ತಿಳಿಯುತ್ತದೆ. ಇತ್ತ ಇಯಾನ್ ತನ್ನ ಮನೆಯಲ್ಲಿ ಪುಸ್ತಕವನ್ನು ಅಭ್ಯಾಸ ಮಾಡಿ ಮರುದಿನ ಹೆನ್ರಿ ಮನೆಗೆ ಬರುತ್ತಾನೆ. ಮನೆಗೆ ಬಂದಾಗ ಅವನಿಗೂ ಬೆಲೋಸ್ ಆತ್ಮ ಕಾಣಿಸಿ ಆತಂಕವಾಗುತ್ತದೆ. ಸಮಯ ಇಲ್ಲದ ಕಾರಣ ತಕ್ಷಣ ವಿಧಿಯನ್ನು ಪ್ರಾರಂಭಿಸಲು ನಿರ್ಧರಿಸುತ್ತಾರೆ. ಆಡ್ರೆ ಮಂತ್ರ ಪಠಿಸುತ್ತಿದ್ದರೆ ಇಯಾನ್ ಹೆನ್ರಿಯನ್ನು ಹೊರಗೆ ಕರೆದೊಯ್ದು ಕೆಲವು ಸಿದ್ಧತೆಗಳನ್ನು ಮಾಡುತ್ತಾನೆ. ಒಂದು ವೇಳೆ ಶಾನನ್ನನ್ನು ಕೊಲ್ಲಲು ಹೆನ್ರಿ ಹಿಂಜರಿದರೆ ಎಲ್ಲರೂ ಸಾಯಬೇಕಾಗುತ್ತದೆ ಎಂದು ಇಯಾನ್ ಎಚ್ಚರಿಸುತ್ತಾನೆ. ಆಡ್ರೆ ನೆಲದ ಮೇಲೆ ವಿಧಿಯ ಚಿಹ್ನೆಗಳನ್ನು ಬಿಡಿಸುತ್ತಿರುತ್ತಾಳೆ.
ಶ್ಯಾನನ್ಗೆ ತನ್ನ ಅಂತ್ಯ ಹತ್ತಿರವಿದೆ ಎಂಬುದು ತಿಳಿಯುತ್ತದೆ. ಹಸಿವಾಗುತ್ತಿದೆ ಎಂಬ ನೆಪ ಹೇಳಿ ಶ್ಯಾನನ್ ಆಡ್ರೆಯನ್ನು ಅಲ್ಲಿಂದ ಕಳುಹಿಸುತ್ತಾಳೆ. ಆ ಸಮಯದಲ್ಲಿ ಶ್ಯಾನನ್ ಹೇಗೋ ಮಾಡಿ ತನ್ನ ಒಂದು ಕೈಯನ್ನು ಬಿಡಿಸಿಕೊಳ್ಳುತ್ತಾಳೆ. ನಂತರ ಗ್ಲಾಸನ್ನು ಒಡೆದು ನೀರು ಸುರಿಸಿ ತನಗೆ ಪ್ರಸವ ವೇದನೆ ವಾಟರ್ ಬ್ರೋಕನ್ ಪ್ರಾರಂಭವಾಗಿದೆ ಎಂದು ನಾಟಕ ಮಾಡುತ್ತಾಳೆ. ಆಡ್ರೆ ತಕ್ಷಣ ಹೆನ್ರಿ ಮತ್ತು ಇಯಾನ್ನನ್ನು ಕರೆಯುತ್ತಾಳೆ. ಜಾಕ್ಸನ್ ಆತ್ಮವನ್ನು ವರ್ಗಾಯಿಸಲು ಅವರು ವಿಧಿಯನ್ನು ಶುರು ಮಾಡುತ್ತಾರೆ. ಆತುರದಲ್ಲಿ ಇಯಾನ್ ಉಪ್ಪಿನ ಗೆರೆಯನ್ನು ತುಳಿಯುತ್ತಾನೆ. ಇದರಿಂದ ರಕ್ಷಾಕವಚ ಮುರಿದು ಆತ್ಮಗಳು ಒಳಗೆ ಬರುತ್ತವೆ. ಅದೇ ಸಮಯದಲ್ಲಿ ಹೆನ್ರಿಗೆ ಒಂದು ಫೋನ್ ಕರೆ ಬರುತ್ತದೆ. ಇಯಾನ್ ತನ್ನ ತಾಯಿಯನ್ನೇ ಕೊಂದಿದ್ದಾನೆ ಎಂಬ ವಿಷಯ ತಿಳಿಯುತ್ತದೆ. ಹೆನ್ರಿ ಕೂಡಲೇ ಆಡ್ರೆಗೆ ಇಯಾನ್ ಬಗ್ಗೆ ಎಚ್ಚರಿಕೆ ನೀಡುತ್ತಾನೆ. ಆದರೆ ಅಷ್ಟರಲ್ಲೇ ವಿಧಿ ಪ್ರಾರಂಭವಾಗಿರುತ್ತದೆ. ಟಿವಿ ನೀಡುತ್ತಿದೆ, ಮಿಸೆಸ್ ಹೆನ್ರಿ 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 ಇಯಾನ್ ಕಳೆದ ರಾತ್ರಿ ತನ್ನ ತಾಯಿಯನ್ನು ಕೊಂದಿದ್ದಾನೆ. ಇವನ ಜೊತೆ ಏನೂ ತಪ್ಪಿದೆ. ಇಯಾನ್ ತನ್ನ ಕಾಲನ್ನೇ ಕೊಯ್ದುಕೊಂಡು ರಕ್ತ ಅರ್ಪಿಸುತ್ತಾನೆ. ಶ್ಯಾನನ್ ನೋವಿನ ನಾಟಕ ಮಾಡುತ್ತಿರುತ್ತಾಳೆ. ಶ್ಯಾನನ್ ಗುಟ್ಟಾಗಿ ಗಾಜಿನ ಚೂರನ್ನು ಹಿಡಿದುಕೊಂಡು ಆಡ್ರಿಯನ್ನು ಒತ್ತೆಯಾಳಾಗಿ ಹಿಡಿಯುತ್ತಾಳೆ ಮತ್ತು ಕೈಕೋಳದ ಕೀಲಿಗಾಗಿ ಕೇಳುತ್ತಾಳೆ. ವಿಧಿಯನ್ನು ಮುಂದುವರಿಸುವಂತೆ ಆಡ್ರಿ ಹೇಳುತ್ತಾಳೆ. ಆದರೆ ಹೆನ್ರಿಗೆ ಜಾಕ್ಸನ್ಗಿಂತ ಆಡ್ರಿಯೇ ಹೆಚ್ಚು ಮುಖ್ಯವೆನಿಸುತ್ತದೆ. ಅವಳನ್ನು ಕಳೆದುಕೊಳ್ಳಲು ಇಷ್ಟವಿಲ್ಲದೆ ಹೆನ್ರಿ ಶ್ಯಾನನ್ಗೆ ಕೀಲಿ ನೀಡುತ್ತಾನೆ. ಶ್ಯಾನನ್ ಆಡ್ರೆಯನ್ನು ಬಿಟ್ಟು ತನ್ನ ಕೈಕಾಲುಗಳನ್ನು ಬಿಡಿಸಿಕೊಳ್ಳಲು ಪ್ರಯತ್ನಿಸುತ್ತಾಳೆ. ಆದರೆ ಇಯಾನ್ ಆ ಕೀಲಿಯನ್ನು ಕಿತ್ತುಕೊಳ್ಳುತ್ತಾನೆ ಮತ್ತು ಕೋಪದಿಂದ ಆಡ್ರಿಯ ಹೊಟ್ಟೆಗೆ ಚುಚ್ಚುತ್ತಾನೆ. ಇಯಾನ್ ವಿಧಿಯನ್ನು ಮುಂದುವರಿಸಿ ದೆವ್ವಕ್ಕೆ ಯಾವುದೇ ದೇಹವನ್ನಾದರೂ ಆರಿಸಿಕೋ ಎಂದು ಹೇಳುತ್ತಾನೆ. ಅದೇ ಸಮಯದಲ್ಲಿ ಶ್ಯಾನನ್ ಇಯಾನ್ ಕಾಲಿಗೆ ಚುಚ್ಚುತ್ತಾಳೆ. ಒಂದು ದೆವ್ವ ಬಂದು ಇಯಾನ್ನನ್ನು ಎಳೆದುಕೊಂಡು ಹೋಗುತ್ತದೆ. ಆಡ್ರೆ ಸತ್ತು ಬಿದ್ದಿರುವುದನ್ನು ಕಂಡು ಹೆನ್ರಿ ಆಘಾತಕ್ಕೊಳಗಾಗುತ್ತಾನೆ. ಮಂಚದ ಕೆಳಗಿದ್ದ ಆ ವಿಚಿತ್ರ ದೆವ್ವ ಮತ್ತೆ ಬಂದು ಶ್ಯಾನನ್ ಹೊಟ್ಟೆಯಲ್ಲಿರುವ ಮಗುವನ್ನು ಸೇರಲು ಪ್ರಯತ್ನಿಸುತ್ತದೆ. ಆದರೆ ಹೆನ್ರಿ ಕೊನೆಗೆ ಮನಸ್ಸು ಬದಲಿಸಿ ಕೆಳಗೆ ಬಿದ್ದಿದ್ದ ಕೀಲಿಯನ್ನು ತೆಗೆದುಕೊಂಡು ಶ್ಯಾನನ್ ಕೈಕಾಲುಗಳನ್ನು ಬಿಡಿಸುತ್ತಾನೆ. ತಾನು ಮಾಡಿದ ತಪ್ಪಿಗೆ ಕ್ಷಮೆ ಕೇಳಿ ಇಲ್ಲಿಂದ ಆದಷ್ಟು ಬೇಗ ಓಡಿ ಹೋಗುವಂತೆ ಶ್ಯಾನನ್ಗೆ ಹೇಳುತ್ತಾನೆ. ಅದೇ ಸಮಯದಲ್ಲಿ ಆಡ್ರಿಯ ದೇಹದಿಂದ ಬೇರೆ ಯಾವುದೋ ಶಕ್ತಿ ಹೊರಬರಲು ಪ್ರಯತ್ನಿಸುತ್ತದೆ. ಇತ್ತ ಹೆನ್ರಿಯ ದೇಹದಿಂದಲೂ ಕರಾಳ ಶಕ್ತಿಯೊಂದು ಹೊರಬಂದು ಅವನ ಜೀವವನ್ನು ತೆಗೆದುಕೊಳ್ಳುತ್ತದೆ. ಸಂಪೂರ್ಣವಾಗಿ ಬಿಡುಗಡೆಯಾದ ಶ್ಯಾನನ್ ಆ ಮನೆಯಲ್ಲಿ ಅಲೆಯುತ್ತಿರುವ ನೂರಾರು ಆತ್ಮಗಳನ್ನು ನೋಡುತ್ತಾಳೆ. ಅವಳು ತಕ್ಷಣ ಬೆಲೂಸ್ ಕಾರನ್ನು ತೆಗೆದುಕೊಂಡು ಅಲ್ಲಿಂದ ತಪ್ಪಿಸಿಕೊಳ್ಳುತ್ತಾಳೆ. ದಾರಿಯಲ್ಲಿ ಒಂದು ಆತ್ಮವನ್ನು ಕಂಡು ಭಯವಾಗಿ ಅವಳು ಕಾರ್ ನಿಲ್ಲಿಸುತ್ತಾಳೆ ಮತ್ತು ತನ್ನ ಹೊಟ್ಟೆಯನ್ನು ಹಿಡಿದು ಮಗುವಿನ ಬಗ್ಗೆ ಚಿಂತಿಸುತ್ತಾಳೆ. ತನ್ನ ಮಗು ಸುರಕ್ಷಿತವಾಗಿದೆ ಎಂದು ತಿಳಿದ ನಂತರ ಅವಳು ಕಾರ್ ಚಲಾಯಿಸುತ್ತಾಳೆ ಮತ್ತು ಈ ಕಥೆ ಸುಖಾಂತ್ಯಗೊಳ್ಳುತ್ತದೆ.